ಹಾಸನದಲ್ಲಿ ಸರ್ಕಾರಿ ಸುಶ್ರುತೆ ವಿಶ್ವವಿದ್ಯಾಲಯ ವತಿಯಿಂದ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರಾದ ಸಿಟಿ ರತ್ನಮ್ಮ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷವೂ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ. 2023ರಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ 2024ರಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನರವರ ಸಹಕಾರದೊಂದಿಗೆ ಸಸಿಯನ್ನ ನೀಡಲಾಯಿತು ಎಂದು ಹೇಳಿದರು. ನಮಸ್ಕಾರ. ನಾನು ಸರ್ಕಾರಿ ನರ್ಸಿಂಗ್ ಕಾಲೇಜು ಹಾಸನ ವಿದ್ಯಾ ಪ್ರಾಂಶುಪಾಲರು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಾಲೇಜಿನ ಕ್ಯಾಂಪಸ್ಸಲ್ಲಿ ಗಿಡಗಳನ್ನ ನೆಡ್ತಾ ಇದ್ದೀವಿ. ಇದು ಪರಿಸರಕ್ಕೋಸ್ಕರ ಪರಿಸರ ಪೂರಕವಾದ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಕಾರ್ಯಕ್ರಮನ ನಾವು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ವಿಚಾರಣೆ ಮಾಡಿ ಇದನ್ನು ನಡೆಸ್ತಾ ಬಂದಿದ್ದೀವಿ. 2022ರಲ್ಲಿ ಹಾಸನದ ಅರಣ್ಯ ಇಲಾಖೆ ವತಿಯಿಂದ 35 ಗಿಡಗಳನ್ನ ನಡೆಸಿಕೊಟ್ಟಿದ್ರು. ಅದು ಎಲ್ಲ 35 ಗಿಡನೂ ಒಂದು ಗಿಡನೂ ಕೂಡ ಹಾಳಾಗ್ದಲೇ ಹಾಗೆ ನಾವು ನೋಡಿಕೊಂಡು ಪೋಷಣೆ ಮಾಡ್ತಾ ಇದ್ದೀವಿ. ಕಳೆದ ವರ್ಷ 2024ರಲ್ಲಿ 23ರಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಮಾಡಿದರು. 24ರಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದವರು ಇಲ್ಲಿ ಗಿಡಗಳನ್ನ ನೆಟ್ಟು ಅದೊಂದು ಭೂಮಿ ಅದಕ್ಕೋಸ್ಕರನೇ ಹಸಿರು ಸ್ಥಾಪನೆ ಮಾಡಬೇಕು ಅಂತೇಳಿ ಹಸಿರು ಭೂಮಿ ಪ್ರತಿಷ್ಠಾನದವರು ಹಾಕಿದರು. ಅದರಲ್ಲಿರ್ತಕ್ಕಂಥ 100ಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಿದ್ವಿ ಕಳೆದ ವರ್ಷ. ಅವು ಕೂಡ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ. ಅದೇ ರೀತಿ ಈ ವರ್ಷವೂ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಹಸಿರು ಸುತ್ತಮುತ್ತ ಇರಬೇಕು, ಅದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ನಮ್ಮ ಕಾಲೇಜ್ ಕ್ಯಾಂಪಸ್ ಇವಾಗ ಪ್ಲಾಸ್ಟಿಕ್ ಫ್ರೀ ಝೋನ್ ಆಗಿದೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಸಹಾಯಕ ಆಡಳಿತಾಧಿಕಾರಿಯಾದ ಪದ್ಮಾವತಿರವರು ಸಸಿಗಳನ್ನು ನೆಡುವುದು ಮಾತ್ರವಲ್ಲ, ಅದರ ಪೋಷಣೆಯು ಬಹಳ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ನಾನು ಹಾಸನ ನರ್ಸಿಂಗ್ ಕಾಲೇಜಿನಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಪದ್ಮಾವತಿ ಅಂತ. ನಾವು ಈ ದಿನ ಪರಿಸರ ದಿನಾಚರಣೆಯನ್ನು ಆಲದ ಸಸಿಯನ್ನು ನೆಡುವ ಮೂಲಕ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ನಮಸ್ಕಾರ. ಎಷ್ಟು ಗಿಡ ನೆಡ್ತಾ ಇದ್ದೀರಿ? 2 ಆಲದ ಸಸಿ, ಇನ್ನೊಂದು ಕ್ಯಾನ್ಸರ್ ಫ್ರೂಟ್ ಅಂತ ಒಂದು ತರಿಸಿದ್ದೀವಿ ಸರ್. ಅದನ್ನು 3 ಗಿಡನ ನೆಡ್ತಾ ಇದ್ದೀವಿ ಇವಾಗ.